ಖರೀದಿಗೆ 50 ಕೋಟಿ ಅಲ್ಲ 100 ಕೋಟಿ ಆಫರ್ ಕೊಡಲಾಗಿದೆ. ಮಂಡ್ಯದಲ್ಲಿ ಶಾಸಕ ಗಡಿಗ ರವಿಕುಮಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಶಾಸಕರ ಭೇಟಿ ಆಡಿಯೋ ವಿಡಿಯೋ ರೆಕಾರ್ಡ್ ಕೂಡ ಇದೆ ಅಂದಿದ್ದಾರೆ. ಸಮಯ ನೋಡಿ ಬಿಜೆಪಿಯ ವಿಡಿಯೋ ಆಡಿಯೋವನ್ನ ಬಿಡ್ತೀವಿ ಅಂದಿದ್ದಾರೆ ಗಡಿಗ ರವಿಕುಮಾರ್. 50 ಶಾಸಕರ ಖರೀದಿಗೆ 50 ಕೋಟಿ ಆಫರ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಡಿಗ ರವಿಕುಮಾರ್ ಮಾತಾಡಿದ್ದಾರೆ. ಹೇಳಿರೋದ್ರಲ್ಲಿ ಮತ್ತೆ ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ. ನಾವೆಲ್ಲ ಯಾರು MLA ವಿರೋಧ ಪಕ್ಷದವರು ಭೇಟಿ ಮಾಡಿದ್ರು, ಎಲ್ಲಿ ಭೇಟಿ ಮಾಡಿದ್ರು, ಎಲ್ಲಿ ಸ್ಪೀಕರ್ ಹಾಕಿದ್ರು, ಯಾವುದೋ ಗೆಸ್ಟ್ ಹೌಸಿಗೆ ಬಂದಿದ್ರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದ್ರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ತೋರಿಸಿದ್ದೀವಿ. ಅದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು 50 ಕೋಟಿಗೆ 50 ಶಾಸಕರನ್ನು ಖರೀದಿ ಮಾಡಕ್ಕೆ ಬಂದಿದ್ರು. ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ. ಅಲ್ಲ, ಸೂಕ್ತವಾದ ಸಮಯ ಅಲ್ವಾ ಇದು? ಯಾಕೆ ಬಿಡುಗಡೆ ಮಾಡಬಾರ್ದು? ಗಳಿಗೆ ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ 12 ವರ್ಷ, 10 ವರ್ಷ, 8 ವರ್ಷ ನಡೀತದೆ. ಅದಕ್ಕೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ. ಯಾವಾಗ ಬಿಡಬೇಕೋ ಬಿಡ್ತೀವಿ. ಸೂಕ್ತವಾದ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ. ವಾಲ್ಮೀಕಿ ಹಗರಣ ಮತ್ತೆ ಮೂಢ ಹಗರಣನ ಡೈವರ್ಟ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ತಂತ್ರ ಆರೋಪಗಳು ಮಾಡ್ತಾ ಇದ್ದಾರೆ. ಏನು ಡೈವರ್ಟ್ ಮಾಡಿ ಏನು ಮಾಡ್ತೀರ್ರಿ? ತನಿಖೆ ಕರೆದಾಗಿದೆ, ತನಿಖೆಗೆ ಸಹಕರಿಸಾಗಿದೆ, ತನಿಖೆಗೆ ಎದುರಿಸಾಗಿದೆ. ಏನು ಡೈವರ್ಟ್ ಮಾಡ್ತೀರಾ? ಅದು ಸುಮ್ಮನೆ ಅವರೆಲ್ಲ 50 ಕೋಟಿದಲ್ಲಿ ಅವ್ರಿಗೆ ಗೊತ್ತಲ್ವ ಯಾರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನಂಗೆ ಯಾರು ಬಂದು ಯಾರನ್ನ ಮಾತಾಡಿದ್ರು, ಎಲ್ಲಿ ಮಾತಾಡಿದ್ರು, ಏನು ಮಾತಾಡಿದರು ಅನ್ನೋದು ಗೊತ್ತಿದೆಯಲ್ಲ. ಈಗ ಯೋಗೇಶ್ವರು ಕೂಡ ಮಾತಾಡಿದರು. ಅವಾಗ ಅವ್ರು ವಿರೋಧ ಪಕ್ಷದಲ್ಲಿದ್ರಲ್ಲ, ಮಾತಾಡಿದ್ರು. ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಏನು ಗುರು ನನ್ನ ಹೆಸರನ್ನೇ ಹೇಳ್ಬಿಟ್ಟಿದೆ, ನೀವು ಮಾತಾಡಿದ್ರಲ್ಲ ಅದಕ್ಕೆ ಹೇಳಿದ್ದೆ ಅಂತ ಹೇಳಿದೆ. ಹಾಗೆ ಕಳ್ಳನ ಮನಸ್ಸು ಉಳ್ಳಲ್ಗೆ ಅನ್ನೋರು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾರಲ್ಲ, ಅದು ಭಯ ನಮ್ಮದು ಗಿಡಿಯೋ ಬಂದ್ಬಿಟ್ಟದು ಅಂತ. ಅಲ್ಲ, 50 ಜನ ಅಂತ ಹೇಳ್ತಿದ್ದಾರೆ. ಒಬ್ಬರು ನಿಮ್ಗೆ ಮೈನಸ್ ಮಾಡಿದ್ರೆ ಇನ್ನು 49 ಜನ ಯಾರ್ಯಾರು ಸಂಪರ್ಕದಲ್ಲಿ ಇದ್ದಾರೆ ಅಂತ ಬಿಜೆಪಿ ಅವರು ಎಲ್ಲರೂ ಅವ್ರಿಗೆ ಗೊತ್ತಲ್ಲ. ಈಗ ನೀನು ಯಾರನ್ನ ಈಗ ನನ್ನನ್ನು ಮಾತಾಡ್ಸಿರೋದು ರವಿಕುಮಾರ್ ಮಾತಾಡ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ತದಲ್ಲ. ಅವ್ರು ಯಾರ್ಯಾರ ಮಾತಾಡ್ಸವ್ರೆ, ಏನೇನು ಹೇಳವ್ರೆ. 50ರಿಂದ 100 ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು. ನೀನು 50 ಅಲ್ಲ